ಪ್ರದಾಯಿನಿ. ಶುಭವಾಗಲಿ ಮೇಲೆ ಕೇಳು ಪುತ್ರ ಕೋಮಲ ಗಾತ್ರ. ಓಹೋ ಅಮ್ಮಯ್ಯ. ಅಂತ ತಳವಾರ ಭೀಮಮ್ಮನವರು ಈ ಸುಂದರವಾದ ಮುತ್ತಿನ ಹಾರವನ್ನು ಪ್ರಹ್ಲಾದನ ಪಾತ್ರ ಮಾಡಿದಂಥವ್ರಿಗೆ ಆಯರ್ ಮಾಡಿರುತ್ತಾರೆ. ಅದೇ ಪ್ರಕಾರ 100 ರೂಪಾಯಿಗಳಿಗೆ ಪ್ರಹ್ಲಾದನ ಪಾತ್ರ ಮಾಡಿದಂಥವ್ರಿಗೆ ಆಯರ್ ಮಾಡಿರುತ್ತಾರೆ. ಓಹೋ ಅಮ್ಮಯ್ಯ. ಪ್ರಹ್ಲಾದ ಭಯಭ್ರಾಂತಲಾಗಿ ಮುಖದಲ್ಲಿ ಏನೋ ಒಂದು ತೇಜಸ್ಸು ಕಳೆದುಕೊಂಡಂತೆ ಅತ್ಯಂತ ಸಡಗರದಿಂದ ಎನ್ನಡಿಗೆ ಬರಬೇಕಾದರೆ ನಿನ್ನ ಮನದ ಬೈಕೆ ದಾವುದಿರುವುದು. ತಕ್ಷಣ ತಡ ಮಾಡದೆ ನುಡಿ ಮಾತೆ ಲೋಕ ಪ್ರಖ್ಯಾತೆ. ಪ್ರಹ್ಲಾದ ಅಮ್ಮಯ್ಯ. ಎನ್ನ ಮುಖದಲ್ಲಿ ಏನೋ ಭ್ರಾಂತಿ ಉಂಟಾಗಿರುವುದೆಂದು ಕೇಳಿದೆಯಾ? ಹೌದು ಮಾತೆ. ತಾಯಿಯ ಮಾತನ್ನು ನಡೆಸಿಕೊಡುವೆಯಾ? ನಡೆಸಿಕೊಡುವುದು ಮಾತೆ. ಪ್ರಹ್ಲಾದ ಅಮ್ಮಯ್ಯ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಮಾತೆ. ಬಾರೋ ಮುದ್ದ ಮಗನೇ, ಕೇಳು ಪ್ರಹ್ಲಾದನೇ, ತಂದೆಯ ಮಾತು ಧಿಕ್ಕರಿಸಿ ಕೇಳು ನುಡಿಯನ್ನು, ಕೇಳು ಮಾತನ್ನು. ಪ್ರಹ್ಲಾದ ಅಮ್ಮಯ್ಯ. ತಾಯಿಯ ಮಾತನ್ನು ಚಿತ್ತವಿಟ್ಟು ಕೇಳು ಕಂದ. ಚೆನ್ನಾಗಿ ಹೇಳು ಮಾತೆ. ಬಾರೋ ಮುದ್ದ ಮಗನೇ, ಕೇಳು ಪ್ರಹ್ಲಾದನೇ, ತಂದೆಯ ಮಾತು ಧಿಕ್ಕರಿಸುವೆ, ತಂದೆಯ ಮಾತು ಧಿಕ್ಕರಿಸುವೆ, ಕೇಳು ನುಡಿಯನ್ನು, ಕೇಳುವೆ ಬಾರೋ ಮುದ್ದ ಮಗನೇ, ಕೇಳು ಪ್ರಹ್ಲಾದನೇ. ತಾಯಿಯ ದೇವರೇ, ತಂದೆ ದೈವವೇ, ಎಲ್ಲೋದೆಲ್ಲ ವೇದ ಪುರಾಣವೇ. ತಾಯಿಯ ದೇವರೇ, ತಂದೆ ದೈವವೇ, ಎಲ್ಲೋದೆಲ್ಲ ವೇದ ಪುರಾಣವೇ. ತಂದೆಯ ಮಾತು ಧಿಕ್ಕರಿಸುವೆ, ತಂದೆಯ ಮಾತು ಧಿಕ್ಕರಿಸುವೆ, ಕೇಳು ನುಡಿಯನ್ನು, ತಾಯಿಯ ಮಾತನ್ನು. ಬಾರೋ ಪ್ರಹ್ಲಾದ, ಕೇಳು ಮಾತನ್ನ, ತಂದೆಯ ಮಾತು ಧಿಕ್ಕರಿಸುವೆ, ಕೇಳು ನಿನಗಿನ್ನು, ಮಗನೇ ಆಲಿಸು ನುಡಿಯನ್ನು. ಪ್ರಹ್ಲಾದ ಅಮ್ಮಯ್ಯ. ಈ ನಿನ್ನ ಹೆತ್ತ ತಾಯಿಯ ಮಾತನ್ನು ಚಿತ್ತವಿಟ್ಟು ಕೇಳು ಕಂದ. ಚೆನ್ನಾಗಿ ಹೇಳು ಮಾತೆ. ತಾಯಿಯ ದೇವರು, ತಂದೆ ದೈವವೆಂದು ವೇದ ಪುರಾಣಗಳು ಸಾರುತ್ತಿರುವವು. ಇಲ್ಲಂದವ್ರು ಯಾರು ಮಾತೆ? ಹೌದಲ್ಲವೇ? ಹೌದು ಮಾತೆ. ಪ್ರಹ್ಲಾದ ಅಮ್ಮಯ್ಯ. ನೀನೇದಕ್ಕೆ ನಿನ್ನ ತಂದೆಯ ಮಾತನ್ನು ಧಿಕ್ಕಾರ ಮಾಡುತ್ತೀರಿ? ನಾನೆಲ್ಲಿ ಧಿಕ್ಕರಿಸಿದನು ಮಾತೆ? ತಾಯಿಯ ಮಾತನ್ನು ಕೇಳು, ತಂದೆಯ ಮಾತನ್ನು ಧಿಕ್ಕಾರ ಮಾಡಬೇಡ ಪುತ್ರ ಕೋಮಲ ಗಾತ್ರ. ಓಹೋ ಮಾತೆ, ಹೇಳುವುದನ್ನು ಕೇಳು. ಪಡೆದ ತಾಯಿಯೇ ಹಿರಣ್ಯನಾದ, ಅಡೆದ ತಾಯಿಯೇ ಹಿರಣ್ಯನಾದ,
ಒಳಗೆ ತಂದೆಯ ತಾಯಿಗಿಂತ ಬೇರೆ ದೇವರಿಲ್ಲ. ಜನ್ಮ ಕೊಟ್ಟವರು ಜಗದೀಶನಾದ ಜನಾರ್ದನಿಗಿಂತಲೂ ಮಿಗಿಲಾದವರು. ಮಾತೆ ಕಂದ, ನೀನು ಅನುಮಾನ ಪಟ್ಟಂತೆ ನಾನು ಎಂದಿಗೂ ಧರ್ಮವನ್ನು ಬಿಟ್ಟು ಅಧರ್ಮದಿಂದ ನಡೆದುಕೊಂಡಿಲ್ಲ. ನಾನು ತಂದೆಯ ತಾಯರನ್ನು ದೇವರೆಂದೇ ಪೂಜಿಸುತ್ತಿರುವೆನು. ಅಂದ ಬಳಿಕ ನನ್ನ ಮೇಲೆ ಸಂಶಯ ತಾಯಿ ಸೌಖ್ಯ ಪ್ರದಾಯಿ. ಪ್ರಹ್ಲಾದ, ಲೋಕದಲ್ಲಿ ತಂದೆಯ ಮಾತನ್ನು ಧಿಕ್ಕಾರ ಮಾಡಿ ಅಪಕೀರ್ತಿಯನ್ನು ಪಡೆಯಬೇಡ. ನಾನೆಲ್ಲಿ ಧಿಕ್ಕರಿಸಿದನು ಮಾತೆ? ಕಂದ, ಅಮ್ಮಯ್ಯ, ಹರಿನಾಮ ಸ್ಮರಣೆಯನ್ನು ಬಿಡು. ನಿನ್ನ ತಂದೆ ದೇವರೆಂದು ನೀನು ಪೂಜಿಸು. ಅದು ಹೇಗೆ ಸಾಧ್ಯ ಆಗುತ್ತದೆ ಮಾತೆ? ತಂದೆಯ ಮಾತನ್ನು ಧಿಕ್ಕಾರ ಮಾಡಬೇಡ ಬಾಲ, ಭವ್ಯ ಗುಣಾಶೀಲ. ಓಹೋ ಓಹೋ, ಅಮ್ಮಯ್ಯ ಹೇಳುವುದನ್ನು ಕೇಳು. ಮಾತೆ, ಇದ್ಯಾವ ನೀತೆ? ಒಬ್ಬರ ಸುಖಕ್ಕಾಗಿ ಇನ್ನೊಬ್ಬರನ್ನು ದೂರುವುದು ಇದು ನಿನಗೆ ನ್ಯಾಯವಾಗಿ ತೋರುತ್ತದೆ. ಮಾತೆ, ಅರಿಯು ವೈರಿಯಲ್ಲ, ವಂಚಕನಲ್ಲ. ಈ ಜಗತ್ತಿಗೆ ಮೋಕ್ಷ ಕೊಡುವ ಜಗದ್ರಕ್ಷಕನು. ಆ ಜಗದೀಶನೊಬ್ಬನೇ ಈ ಜಗಕ್ಕೆಲ್ಲ ತಂದೆ. ಮಾತೆ, ಈ ಜಗಕ್ಕೆಲ್ಲ ತಂದೆ. ಅಮ್ಮಯ್ಯ, ಆ ನಾರಾಯಣನು 14 ಲೋಕಗಳನ್ನು ತನ್ನ ಉದರದಲ್ಲಿ ಅಡಗಿಸಿಕೊಂಡಿರುವನು. ಅಂತಹ ಮಹಾಮಹಿಮನ ನಾಮಸ್ಮರಣೆಯಿಂದ ಪೂರ್ವ ಜನ್ಮದ ಪಾಪ ನಾಶವಾಗಿ ಪುಣ್ಯ ಪ್ರಾಪ್ತವಾಗುವುದು. ಅನೇಕ ಋಷಿ ಪುಂಗರು, ದೈವ ಭಕ್ತರು ಹರಿನಾಮ ಸ್ಮರಣೆಯಿಂದ ಪರಮ ಸಾಹಿತ್ಯ ಪದವಿಯನ್ನು ಹೊಂದಿರುವರು. ಈತನಂ ದ್ವೇಷಿಸಿ ಈ ಬೋನದೊಳ್ ಜೀವದಿಂದ ಉಳಿದವರುಂಟು. ಜನನಿ, ಶ್ರೀ ಹರಿಯು ಭಕ್ತ ರಕ್ಷಕ, ಆಪದ್ ಬಾಂಧವ, ದಯಾಕರುಣ ಸಾಗರ ತಾಯಿ ಸೌಖ್ಯ ಪ್ರದಾಯಿ. ಮಾಡಿಸಿರುವರು ಗ್ರಾಮ ಪಂಚಾಯತ್. ಪ್ರಾಣೇಶ್ವರ, ನೀನು ಬಾಲ ಕಾರ್ಯವು ಏನಾಯಿತು? ನಿನ್ನ ಮುದ್ದು ಮಗನ ನಿನ್ನ ಮಾತಿಗೆ ಒಡಂಬಟ್ಟನೆ, ನಿನ್ನ ವಿಶ್ವಾಸ ಪಟ್ಟನೆ, ಹಾಲ ಕೊಡಿಸಿ ಸಾಗಿಸಲಿದೆ ತಮ್ಮನ ಮಾತು ತಿಟ್ಟವನ್ನು ನಂಬಿದನೆ. ಉತ್ತಮವಾದ ನೀತಿ ಗೀತೆಗಳನ್ನು ಪ್ರೀತಿಯಿಂದ ಆಲಿಸಿದನೆ. ಆಹೇ ಮರದೇಶ್ವರವಣೆ, ನೀನು ಬೋಧ ಕಾರ್ಯ ಬಲವಂತಿತವಾಗಿ ತಡ ಮಾಡಿದ ನುಡಿ ನುಡಿ ಮೋದ ಮಾರ ಸತ್ಯ ಕೂಡ ಸುಶೀಲ. ಅಲ್ಲ, ಬೀಡಿಗಳು ಕಡಿಮೆ ಮಾಡ್ರಿ, ನಮಗೆ ಗಂಟ್ಲಿ ಕಾಡ್ರ. ಅರೇ ಪ್ರಾಣೇಶ್ವರಿ, ಹಲೋ ಹಲೋ, ಏನಾಯ್ತಂತ ಕೇಳಿದ್ಯಾ? ಪ್ರಜೆಗಳಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಇದೇ ಅಗ್ನಿದೇವ, ಅಗ್ನಿದೇವ ರೆಡಿ ಇರ್ಬೇಕಪ್ಪ. ಅಗ್ನಿದೇವ ಕಾಂತ, ಕಾಂತ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರಾಣೇಶ್ವರ ಪ್ರಿಯ ಸುಂದರ, ನಿನಗೆ ಕೋಪಾತುರ, ದೇವರ ಹಸಗೋಸಿನ ಪ್ರಾಣೇಶ್ವರ ಪ್ರಿಯ ಸುಂದರ, ನಿನಗೆ ಕೋಪಾತುರ.
ಕುಳಿತು ಮಗನ ಮೇಲೆ ಈ ರೀತಿ ಕೋಪಗೊಂಡರೆ ಎತ್ತ ಚಂದನ ಮುನ್ನಾರಿಯಾದ ವೈರ್ಯಾದ ನಾಮಸ್ಮರಣೆ ಮಾಡಿದರೆ ನನಗೆ ಕೋಪವು ಸಹಜವಾಗಿ ಬರುವುದು ಕಾಂತೆ. ಕಾಂತ ಕಾಂತೆ, ಮಕ್ಕಳು ಕೆಟ್ಟವರು ಇರಬಹುದು, ಒಳ್ಳೆಯವರು ಇರಬಹುದು. ಆದರೆ ಅದನ್ನು ಕ್ಷಮಿಸಬೇಕಾಗಿದ್ದು ತಂದೆ ತಾಯಿಯಾದ ನಮ್ಮ ಕರ್ತವ್ಯವಲ್ಲವೇ? ಅವನು ನುಡಿಯುವ ನುಡಿಗಳನ್ನು ನನ್ನ ಕ್ಷಮೆಗೆ ಅವನು ವ್ಯಕ್ತಿನಲ್ಲ ಕಾಂತೆ. ಕಾಂತೆ, ನಾ ಪಡೆದ ಮಗನಿವನು 14 ವರ್ಷ ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಾವು ಪಡೆದ ಮಗನವನು, ಅವನಿಗಿನ್ನು 14 ವರ್ಷವು. ಹೌದು ಸುಂದರಿ. ಕಾಂತ, ಕಾಂತೆ, ಕಂದನಾದ ಪ್ರಹ್ಲಾದನು ಹರಿನಾಮ ಸ್ಮರಣೆಯನ್ನು ಬಿಡಲಿಲ್ಲ ಎಂದು ಒಂದೇ ಹಠವನ್ನು. ನೀನು ಅವನಿಗೆ ಮುದ್ದೆ ಸರಿದಾರುತ್ತನ ಅಂದು ಓದಲ್ಲ ಕಾಂತೆ. ಕಾಂತ, ಕಾಂತೆ, ಹೋದೆನು, ಆದರೆ ಪ್ರಹ್ಲಾದನು ಎನ್ನ ಮಾತನ್ನು ಕೇಳಲಿಲ್ಲ. ಅದು ಏತಕ್ಕಾಗಿ ಕೇಳಲಿಲ್ಲ ಕಾಂತೆ. ಕಾಂತ, ಕಾಂತೆ, ಸುಮ್ಮನೆ ಎನ್ನ ಮಾತನ್ನು ಕೇಳು. ಪ್ರಹ್ಲಾದನ ಮೇಲಿರುವ ಕೋಪವನ್ನು ಸಹಿಸು ಕಾಂತ, ಗುಣವಂತ. ಆಯೇ ಜಡಜಾಂಬುಕಿ, ಇವನು ನಮ್ಮ ಮಗನಲ್ಲ, ಜನ್ಮ ಜನ್ಮದ ನಮ್ಮ ಜಾತ ಶತ್ರುವ. ನಮ್ಮ ತಮ್ಮನನ್ನು ಮೋಸದಿಂದ ಕೊಂದಂತೆ ಇವನು ಯಾವ ಉದ್ದೇಶದಿಂದ ನನ್ನ ಗರ್ಭದಲ್ಲಿ ಚಲಿಸಿರುವನೋ ಏನೋ. ಇವ ನಮ್ಮ ಈಗ ಬಿಡದ ಉಚಿತವಲ್ಲ. ಇವ ನಾನು ಕೊಂದರೆ ತಂದೆಯ ಮಗನನ್ನು ಕೊಂದನೆಂದು ಅಪಕೀರ್ತಿ ನನಗೆ ಬರಬಾರದು. ಆದ ಕಾರಣ ಅಜ್ಞಂ ಕರೆಸಿವ ನಮ್ಮ ದೊಡ್ಡ ಕೈ ಜಾತಿಗೆ ಔದ್ಯಂ ಕೊಟ್ಟು ಬಿಡುವೆ. ನೀನು ಮಗನ ಮೇಲೆ ಮಮತೆಯನ್ನು ಮರಿ ನಾರಿ ಮಗನ ಕಟಾರಿ ಎಮ್ಮಯ ಕಚೇರಿಯ ಮುಂದೆ ಬಿದ್ದಿರದೆ ಸತ್ಯಕ್ಕೆ ನನಗೆ ಬುದ್ಧಿ ಕಡಿಮೆ. ಆದರೆ ನಿನ್ನ ಕೂಡ ಅತಿಶಯ ಕಂಡು ಮಣಿಸಿರುವೆ ಸಾರಥಿ. ತಡ ಮಾಡದ ಅಗ್ನಿದೇವನ ಸ್ಥಳಕ್ಕೆ ಬಾಗೆ ಈಗ ಒಡೆಯನ ಮಹಾರಾಜನ ಅಗ್ನಿದೇವನನ್ನು ಬರ ಹೇಳ್ತಾನೆಂದು ಅಗ್ನಿದೇವನ ಸ್ಥಳಕ್ಕೆ ಹೋಗಿ ಕರೆದುಕೊಂಡು ಬರಂತ ಸಾರಥಿ ಅವನಿಗೆ ಹೋಗಲಿ ಸಾಧ್ಯತೆ. ಹಳೆಕೋಟೆ ದುಶ್ವಾಸನ ಪಾತ್ರ ಮಾಡಿದಂಥವ್ರು ಗೀತಮ್ಮಕ್ಕಗೆ 100 ರೂಪಾಯಿ ಹಾಗೂ ಸ್ಥಾನದಲ್ಲಿ ಜ್ಞಾನೋಪದೇಶ ಶಾಂಭವಿ ನೀಡುತ್ತೇವೆ ನಾನು ಕೋರಿಕೊಳ್ಳುತ್ತೇನೆ. ಹಿರಣ್ಯಕಶ್ಯಪನ ಪಾತ್ರ ಮಾಡಿದಂಥವ್ರಿಗೆ ಯಾರು ಮಾಡಿರುತ್ತಾರೆ. ಆರ್ಮಿ ಬ್ರದರ್ಸ್ ಕಡೆಯಿಂದ ಈ ಮುತ್ತಿನ ಹಾರವನ್ನು ಹಿರಣ್ಯಕಶ್ಯಪನ ಪಾತ್ರ ಮಾಡಿದಂಥವ್ರು ಯಾರು ಮಾಡಿರುತ್ತಾರೆ.
ಹಿಂದ್ಕಂಡ್ ಸರ್ಕಾರ. ಮಾನವ ಶುಭ್ರಭ್ರದೋಳ ವಿರಾಜಿಸುವ ಇಂಥ ಸುಮಾಗ್ರಕ್ಕೆ ಯಾವತ್ತು ವೈರಿ ಗರ್ಭವು ಇಬ್ಬಾಗವಾಯಿತು. ಕರದೋಳು ತಳತಳನೆ ಒಡೆಯುವ ಸುವರ್ಣದಂತಿರುವ ಕೃಪಾಣವನ್ನು ಕಂಡು ಜಡದ ಮತಿಗಳು ಜಡದಿಯೋ ಅಡಗಿಕೊಂಡರು. ಇಂಥ ವೀರಾದಿ ವೀರರು ಈ ಪಡಿವೆಯೋಳು ಬಲಜ್ಜನ ಮುಂಭಾಗದೋಳು ನಡುಗುತ್ತಾ ಎನ್ನಡಿದಾವರ್ಯಂ ತಿಳಿದು ಬಾಳರೆ ನಾವು ದಾರೆಂದು ಕಡು ಧೈರ್ಯದಿಂದ ಮಾತನಾಡಿಸುವ ನೀರಿದಾರ ಪಟ ಮುಂದೆ ನೋಡಿ ನಾರ್ಪಟ. ದೇವ ನಾವು ದಾರಂದರೆ ಒಳಗೆ ಸಿಮೆಂಟಿನ ಮಾಳಿಗೆ ಬಗಲಗ ಜೋಳಿಗೆ ನಿತ್ಯ ದುಡಿಯೋದು ನಾವು ಕೂಳಿಗೆ. ನಮ್ಮೂರು ಸೌಕಾರ ಮುಖ ನೋಡಿ ಕೊಡ್ತಾನ ಬಡ್ಡಿಗೆ ಬಡ್ಡಿ ಕಟ್ಟಲಾಗದೆ ಒತ್ತುಂಟೆ ಬರದೈತೆ ದೊಡ್ಡಿಗೆ. ಅಂತ ಬಡ್ಡಿ ಕಟ್ಟಲಾಗದೆ ಬಂದ ಸಣ್ಣನ್ನು ಗಿಡ್ಡ ಸಾರಥಿ ಎನ್ನುತ್ತಾರೆ ದೇವ. ಯಾವುದಾರೆಂದರೆ ಕಾಂಚನ ಕಿರೀಟ ಮಣಿಮಯ ವಿರಾಜಿತ ಎನ್ನ ವಕ್ತ ರೂಪ ಲಾವಣ್ಯದ ಸೂರ್ಯನ ಕಾಂತಿಯೋ ಕಂದಿ ಕುಂದಿ ಕಪ್ಪಾಯಿತು. ಸಾರಥಿ ಸೌಜನ್ಯನಂತೆ ಗರ್ಜಿಸಿದರೆ ಜಗವು ತಲ್ಲಣಗೊಂಡು ಧರಣಿ ಪಾಲರು ಅನ್ನಪಾನಾದಿಗಳಂಬಿಟ್ಟು ಕಡು ಮೂರ್ಖರಾಗಿ ಅಡಿವೆ ಪಾಲಾದರು. ಮೂರ್ಜಿತ ಪ್ರಬಲ ವೀರರಾದ ನಿರ್ಜೇಂದ್ರನ ವಾರ್ಜಿತ ಧನವನ್ನು ವರ್ಜಿಸಿ ನಿರ್ಜೀವಿಯಾಗಿ ಕುಳಿತುಕೊಂಡನು. ಕಾಲು ಗೆಜ್ಜೆಯ ಗಣ ರವಸಕ್ಕೆ ಅಷ್ಟ ದಿಗ್ಗಜಗಳು ಕೂಡಾದವು. ಸೃಷ್ಟಿಯೋಳು ಮೆರೆಯುವ ವೈರಿಗಳನ್ನು ಸದೆ ಪಡೆದು ಅವ್ರು ನಮ್ಮ ಬಾಧಿಸಿ ಅವ್ರು ನಮ್ಮ ಭೇದಿಸಿ ಅವರ ಪಟ್ಟ ಎಲಬುಗಳನ್ನು ಗಕ್ಕನೆ ಕಿತ್ತು ಬಿಡಿದವು. ಅಷ್ಟ ದಿಕ್ಪಾಲಕರು ಶ್ರೇಷ್ಠನೆಂದು ಮೆರೆಯೋ ಪಾವಕ ಮುಂತಾದ ಹೆಸರುಗಳಿಂದ ಕರೆಸಿಕೊಳ್ಳಲು ಧನರಿದ್ದೆ ಪ್ರವೀಣ ಅಗ್ನಿ ದೇವ ಮಾವೀರನೆಂದು ಅಡಿಗಡಿಗೆ ಬಿಡದಂತೆ ಜಯ ವೀರ್ಯ ಮುಡಿಯಲೈ ಸಾರಿಗೆ ಅಗ್ನಿದೇವ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭೆಗೆ ಬಂದ ಕಾರಣವೇನು ದೇವ? ದಿವ್ಯ ಪ್ರಭಾವ ಬೋಳಿರೇಲೈ ಸಾರಥಿ ಈ ಸುಂದರವಾದ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದು ಕೇಳಿಯ? ಹೌದು ದೇವ. ಅಸುರ ಕುಲ ವೀರನಾದ ವೀರಣ್ಯ ಕಾಶ್ಯಪನು ಶೀಘ್ರದಿಂದ ಕರೆಸಿದ ಕಾರಣ ಪುರಾಣವಾಯಿತು ಕಂಡಿಯ ಸಾರಥಿ. ತಿಳಿತೇನ ಒಂದು ಸಂಗತಿ ತಿಳಿದು ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗೃತಿ. ವೀರಣ್ಯ ನಗರ ಪುರದಟ್ಟಿಗೆ ಸೂಟಿಯಿಂದ ರಥವನ್ನು ಬಿಡ ಸಾರಥಿ. ಅದೇ ಪ್ರಕಾರವಾಗಿ ಕನ್ನಾರಿ ಗ್ರಾಮದಲ್ಲಿ ಬಾಲಕೃಷ್ಣ ಪಾತ್ರ ಮಾಡಿದಂಥ ಬಾಲಕನು ಪಂಪಸ್ವಾಮಿಯವರಿಗೆ 100 ರೂಪಾಯಿ ಕೊಟ್ಟಿರ್ತಾನೆ. ಅವರು ಸ್ವೀಕರಿಸಬೇಕಾಗಿ ವಿನಂತೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಆ ಗುರುಪುಟ್ಟರಾಜನ ಐಶ್ವರ್ಯ ಆರೋಗ್ಯ ಕೊಟ್ಟು ರಕ್ಷಿಸಲೆಂದು ಬೇಡಿಕೊಳ್ಳುತ್ತೇನೆ. ಹಿರಣ್ಯ ಕಶ್ಯಪನ ಪಾತ್ರ ಮಾಡಿದಂಥವ್ರು 100 ರೂಪಾಯಿ ಅವ್ರು ಮಾಡಿರ್ತಾರೆ. ದುಡ್ಡನ್ನು ದಯವಿಟ್ಟು ಅಲ್ಲಿ ಲೀಸ್ಟ್ ಮುಖಾಂತರ ಮಾಡ್ರಪ್ಪ ಅಣ್ಣ. ಅಲ್ಲಿ ಮೇಸ್ಟ್ರು ನಮ್ಮ ಮ್ಯಾನೇಜರ್ ಬೇಯಕತ್ತಾರ. ದಯವಿಟ್ಟು ದುಡ್ಡನ್ನು ಲೀಸ್ಟ್ ಮುಖಾಂತರ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ. ಇದೇ ಗ್ರಾಮದ ಕುರುಕುಂದಿ ಶಿವರೆಡ್ಡಿ ಗೌಡ ಇವರು ಈ ನಾಟಕದ ಸಂಘಕ್ಕೆ 1100 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳು. ಕತಲ್ ಸಾಬ್ ಬೆಳೂರ್ಕಿ ಅರ್ಧ ತೊಲೆ ಬಂಗಾರದ ಉಂಗುರವನ್ನು ಹಿರಣ್ಯ ಕಶ್ಯಪನ ಪಾತ್ರ ಮಾಡಿದಂಥವ್ರಿಗೆ ಆಯ್ಕೆ ಮಾಡಿರುತ್ತಾರೆ. ಹಿರಣ್ಯ ಕಶ್ಯಪನ ಪಾತ್ರ ಮಾಡಿದಂಥವ್ರ ಅಚ್ಚಯ್ಯನ ಈಗ ಓಪನ್ ಮಾಡ್ತಾ ಇದ್ದಾನೆ ಅವರ ಅಭಿಮಾನಿ.
ನಮೋ ನಮೋ ದಾನವೇಂದ್ರ ದೀರ್ಘಾಯುಷ್ಯ ಮತ್ತು ಮೇಲೆ ಕೇಳು ಅಗ್ನಿದೇವನೇ ವೀರನೇ ಔಹೋ ದಾನವ ಕುಲ ಶ್ರೇಷ್ಠ ರಾಜ್ಯನೇ ಆವೋ ಅಗ್ನಿದೇವನೇ ಎನ್ನನ್ನು ಅತ್ಯಂತ ಸಡಗರದಿಂದ ಈ ಅರಮಂದಿರಕ್ಕೆ ಕರೆಸಿದ ಕಾರಣವೇನು ಎಲ್ಲಿಂದ ಆಗುವಂತ ಮಹಾಕಾರ್ಯ ದಾದಿರುವುದು ಅಂತ ಕಾರ್ಯವಿರುವುದು ಅಪ್ಪಿದವನೇ ವಿವರಿಸಿದ್ದೇಳು ತಕ್ಷಣದಲ್ಲಿ ಅವರ ಶರೀರಂ ಕುಗ್ಗಿಸಿ ಅವರ ಶರೀರಂ ಪಕ್ಷಿಸಿಬಿಡುವೆ ತಡ್ಡ ಮಾಡದೆ ನುಡಿ ಪಡಿಪಾಲ ಸದ್ಗುಣ ವಿಶಾಲ ಆವೋ ಅಪ್ಪಿದವನೇ ಅತ್ಯಂತ ಸಡಗರದಿಂದ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ ಪಿತೃದ್ರೋಹಿಯಾದ ಪ್ರಹ್ಲಾದ ಕುಮಾರನನ್ನು ಸುಟ್ಟ ಸೂರ್ಯ ಕೈದುಟರ ನನಗೆ ನಿನ್ನ ದಾವನ್ನು ಹಿಂಗಿಸಿಕೋ ಆಗ ನನಗೆ ಸಂತೋಷ ಉಂಟಾಗುವುದು ಇಷ್ಟು ಕಾರ್ಯವು ನನಗೆ ನೀನು ನಡೆಸಿಕೊಡುವುದಾಶ ಮಾಡಬೇಕು ಅವನನ್ನು ಸರ್ವನಾಶ ಔಹೋ ದಾನವ ಕುಲ ಸಾರ್ವಭೌಮನೇ ಅಪ್ಪಿದವನೇ ಇದು ಏನು ನಿನ್ನ ಆಲೋಚನೆ ಅಂತ ಕಾರ್ಯವಿರುವುದು ಅಪ್ಪಿದವನೇ ಹಸು ಕಂದಮ್ಮಗಳನ್ನು ಪಶುಪಾಲಕನ ಸರಿ ಸಮಾನವೆಂದು ವೇದಶಾಸ್ತ್ರವು ಸಾರುವುದು ನನಗೆ ನೀತಿ ಮೋದಗಳನ್ನು ಹೇಳಕ್ಕೆ ಬರಲ್ಲ ಶಿಶು ಹತ್ಯೆ ಗೋ ಹತ್ಯೆ ಬ್ರಾಹ್ಮಣ ಹತ್ಯೆ ಈ 3 ಹತ್ಯೆಗಲ್ಲದೆ ಇಹ ಪರವದ ಮುಕ್ತಿ ಸಾಧನವಿಲ್ಲ ಅವು ದಾನವೇಂದ್ರೇ ಎಲ್ಲ ಈ ಅಬ್ಬಿದವನೇ ಇಂಥ ನೀತ ಕೃತ್ಯವನ್ನು ಗೈಯುವುದಕ್ಕೆ ಎನ್ನಿಂದ ಸರ್ವತಾಗದು ಬೇರೆ ಯಾವುದಾದರೂ ಕಾರ್ಯವಿದ್ದರೆ ಬೇರು ತಕ್ಷಣದ ತಡೆ ಮಾಡುವ ನೆರವೇರಿಸಿಕೊಡುವ ದಾನವ ಶ್ರೇಷ್ಠನು ಮಾಡಿ ನೋಡಿದ ಆಲೋಚನೆ ಎಲ್ಲ ಈ ಅಷ್ಟದಿಕ್ ಪಾಲಕರೆಲ್ಲ ಭ್ರಷ್ಟರನ್ನು ಒಬ್ಬನಾದ ಸತ್ತನ ಅಳಿಗಳ ಅಗ್ನೆಂಬ ಭ್ರಷ್ಟ ರಾಜರೇ ಎಲ್ಲ ಈ ಅಗ್ನಿದವನೇ ಓ ರಾಜರೇ ಅಷ್ಟದಿಕ್ ಪಾಲಕರೆಂಬ ಭ್ರಷ್ಟರು ಎನ್ನ ಪಟ್ಟಣದ ನಿಷ್ಠ ನೇಮದಿಂದ ಭ್ರಷ್ಟರಾಗಿ ಎಲ್ಲ ಅತಿಗೆ ಭಕ್ತರಾಗಿ ಬಿಟ್ಟಿರುವರು ಈ ಭ್ರಷ್ಟ ಓ ರಾಜರೇ ಎನ್ನ ಮಾತಿಗೆ ಪ್ರತ್ಯುತ್ತರಂ ಕೊಡದೆ ಅವನಡಿಗೆ ಹೋಗಿಯೋ ಇಲ್ಲವೇ ನಿನ್ನನ್ನು ಬಂಧಿಸಲ ಮೂರ್ಖ ಔಹೋ ದಾನವ ಕುಲ ಸಾರ್ವಭೌಮನೇ ಈ ಅಪ್ಪಿದವನೇ ಔಹೋ ಈರಣ್ಯಪುರದ ನಗರದ ಒಡೆಯನೇ ಶಾಂತನಾಗುವ ಬೇಗನೆ ನೀನು ನುಡಿಯುವ ನುಡಿಗಳಿಗೆ ನಾನು ಶಾಂತನಾಗುವ ನಿನ್ನ ಮಾತಿಗೆ ಪ್ರತಿ ಉತ್ತರ ಉಂಟೆ ಬಳಿ ಬಳಿ ಸಾರದೆ ದೇವತೆಗಳ ಗೆದ್ದನೆಂಬ ಇವನಿಗೆ ಮಹಾಗರ್ವ ಶ್ರೀಹರಿಯ ಸಂಕಲ್ಪದಂತೆ ಅದು ಏನು ನಡೆಯಬೇಕೋ ತಾನಾಗಿ ನಡೆಯುವುದು ಇನ್ನು ಹೋಗಿ ಬರೆಯುವ ರಾಜ್ಯ ರವಿಕೊಂಡು ಜಾಗ್ರತೆಯಿಂದ ಹೊರಡು ಬಂದರಾಗದಾನ ಇದು ಎಂಥ ಪರಿಸ್ಥಿತಿ ಈ ಅಗ್ನಿ ದೇವನು ಮಗನನ್ನು ದಹಿಸಲು ಬಂದಿರಬಹುದು ಈಗ ನಾನೇನು ಮಾಡಲಿ ಎನ್ನ ಮಗನ ಪ್ರಾಣವನ್ನು ನಾನು ಹೇಗೆ ಕಾಪಾಡಲಿ ದೇವ ದೀನ ಬಾಂಧವ ಮಗನನ್ನು ಜಯಿಸಲು ಬಂದಿರುವನು ತಾಯಿ ಅಗ್ನಿದೇವ ಅಮ್ಮಯ್ಯ ಹೇಳುವೆನು ಚೆನ್ನಾಗಿ ಅಮ್ಮಯ್ಯ ಓ ಅಗ್ನಿದೇವ ಬೆಳಗೋ ನಿಜಗವ ನಾ ಬಾಗುವೆನು ನಿನಗೆ ಸಿರವ ಉಳಿಸು ಎನ್ನ ಮಗನ ಪ್ರಾಣವ ಓ ಅಗ್ನಿದೇವ
ಬರಹವನ್ನು ಬರೆದಿರಬಹುದು. ತಾಯಿ ಆದವಳು ಮಗನ ಪ್ರಾಣ ಹೋಗುವುದನ್ನು ಹೇಗೆ ಸಹಿಸಬೇಕು? ತಾಯಿಯ ಮಗನ ಅನುಬಂಧವನ್ನು ನೋಡಲಾರದೆ ಮಗನನ್ನು ದಹಿಸಲು ಬಂದಿರುವಿಯಾ? ಕರುಣೆ ಇಲ್ಲದ ಕಟಕನಾಗಬೇಡ ಅಗ್ನಿದೇವ, ಉಳಿಸು ನನ್ನ ಮಗನ ಜೀವ. ಅಮ್ಮ ಕಯಾದು, ಅಗ್ನಿದೇವ, ಎನ್ನನ್ನು ಕಟುಕನೆಂದು ಭಾವಿಸಿರುವೆಯ? ನನ್ನನ್ನು ನಿನ್ನ ಗಂಡನಂತೆ ತಿಳಿದುಕೊಂಡಿರುವೆಯೋ? ನಿನ್ನ ಗಂಡನು ದೇವತೆಗಳನ್ನು ಜನಿಸಿರುವೆನೆಂದು ಗರ್ವದಿಂದ ಕಬ್ಬಿನಿಂದ ಮೆರೆತಿರುವೆಯೋ? ಆದ ಕಾರಣ ನಿನ್ನ ಪತಿ ಮಾತಿಗೆ ಪ್ರತಿ ಉತ್ತರವನ್ನು ಕೊಡದೆ ಅಗ್ನಿಗೆ ಬದ್ಧನಾಗಿದ್ದೇನೆ. ಖಂಡಿಯ ದಾನವೇಂದ್ರನ ಧರ್ಮ ಪತಿಯೇ. ಅಗ್ನಿದೇವ, ಅಮ್ಮಯ್ಯ, ಜನನ ಮರಣವನ್ನು ಅರಿತವರು ಯಾರು? ನನ್ನ ಕರ್ಮಕ್ಕೆ ಹೊಣೆ ಯಾರು? ಅಗ್ನಿದೇವ, ಅಮ್ಮಯ್ಯ, ನಿನ್ನ ಧರ್ಮದ ಕಾರ್ಯವನ್ನು ನೀನು ನಡೆಸು. ಪ್ರಹ್ಲಾದನ ಪ್ರಾಣವನ್ನು ಆ ಶ್ರೀಹರಿಯೇ ಕಾಪಾಡುವನು. ದೇವ ದೀನ ಬಾಂಧವ, ಮಹಾತಾಯಿಯಾದ ಧನುಜ ರಾಣಿಯೇ, ನಿನ್ನ ಗಂಡನ ಅಗ್ನಿಗೆ ಬದ್ಧನಾಗಿದ್ದೇನೆ. ಇದನ್ನು ತಪ್ಪಿಸಿದಲ್ಲಿ ಯಮಕಂಟಕನಾಗಿ ಯಮ್ಮಯ್ಯಪುರಕ್ಕೆ ದಾಳಿಯಂಗೈದು ಸುರರೆಲ್ಲರನ್ನು ದಿಕ್ಕಿಗೆ ಓಡಿಸಿ ದಿಕ್ಪಾಲಕರು ಮಾಡುವನು. ಆದ ಕಾರಣ ನಿನ್ನ ಮಗನನ್ನು ಆ ಶ್ರೀಯರಿಯೇ ರಕ್ಷಿಸಬೇಕು. ದುಃಖಿಸುವುದು ಯಾತಕ್ಕೆ ತಾಯಿ? ಸೌಕ್ತ ಪ್ರಧಾನಿ ಪ್ರಹ್ಲಾದನ ತಗದಗಿಸಿ ಸುಡುವುದಕ್ಕೆ ಸೂಟಿಯಿಂದ ರಥವನ್ನು ಬಿಡು ಸಾರಥಿ ಅದು ಜಗದಿ ಕುಲದಿನ್ನಿ ವಿಷ್ಣಪ್ಪ ಇವರು ಹಿರಣ್ಯಕಶ್ಯಪನ ಪಾತ್ರಕ್ಕೆ 200 ರೂಪಾಯಿ ಕೊಟ್ಟಿರ್ತಾರೆ. ಅವರು ಸ್ವೀಕರಿಸಬೇಕಾಗಿ